ಇದು ಪವಿತ್ರ ಬಂದ ಸ್ಟಾರ್ಟಿಂಗಲ್ಲಿ ಇಲ್ಲಿ ಡೈನಿಂಗ್ ಟೇಬಲ್ ಕೂತು ಟಿಫಿನ್ ಮಾಡ್ತಾ ಇರೋ ಟೈಮಿಗೆ ಅವ್ರ ಚಿಕ್ಕಮ್ಮ ಬಂದು ಮಂಗಳ ದೇವ್ ಅದು ಹೇಗಿದೆಪ್ಪ ಅಂತೆಲ್ಲ ಕೇಳ್ತಾ ಆರಾಮಿದ್ದೀನಿ ಚಿಕ್ಕಮ್ಮ ಅಂತೆಲ್ಲ ಹೇಳ್ತಾ ಆರಾಮಿದ್ದೀನಿ ಚಿಕ್ಕಮ್ಮ ಅಂದಾಗ ಸರಿ ಕಣಪ್ಪ ಇದು ಸೂಪ್ ಕುಡಿಯಪ್ಪ ಅಂತೆಲ್ಲ ಹೇಳ್ತಾ ಸರಿ ಚಿಕ್ಕಮ್ಮ ಅಂತ ಹೇಳಿ ಇಸ್ಕೊಂತ ಅದೇ ಟೈಮಿಗೆ ಅಲ್ಲ ವೈನಿ ಅವರೇ ದೇವ್ ಹೆಲ್ತ್ ಏನೋ ಅಪ್ಸೆಟ್ ಆದರೆ ರಾಧಿಕಾಕ ಪವಿತ್ರನ ಸುಮ್ಮನೆ ಬಿಡ ನೋಡಿ ಅಂತೆಲ್ಲ ಹೇಳ್ತಾ ಅದೇ ಟೈಮ್ಗೆ ಪವಿತ್ರ ಬಂದು ದೇವ್ ಸರ್ ಅದು ಸೂಪ್ ಕುಡಿಬೇಡಿ ಅಂತಲ್ಲ ಯಾಕೆ ಪವಿತ್ರ ಅವರೇ ಅಂದರೆ ಟೇಸ್ಟ್ ಮಾಡ್ತಾಳೆ ಟೇಸ್ಟ್ ಚೆನ್ನಾಗಿರಲ್ಲ ಬೇಡ ಅಂತಲ್ಲ ಅಜ್ಜಿ ದೂರ ಅಂತ ನೋಡ್ತಾ ಇರ್ತಾರೆ ಇವಳು ಯಾವತ್ತೂ ಈ ಥರ ಸೂಪ್ ಎಲ್ಲ ಕುಡ್ದಿರಲ್ಲ ಅದಕ್ಕೆ ಹಂಗೆ ಹೇಳ್ತಾಳ ಅಂತೆಲ್ಲ ಹೇಳ್ದ ದೇವ್ ಈ ಥರ ನೋಡಿದ್ಕೊಳ್ಳೆ ಹಂಗಲ್ಲಪ್ಪ ಈ ಥರ ಅದಕ್ಕೆ ಹಂಗೆ ಟೇಸ್ಟ್ ಡಿಫ್ರೆಂಟ್ ಅನಿಸ್ತೈತಿ ಅಂತೆಲ್ಲ ಹೇಳಿ ಈ ಕಡೆ ರಾಧಿಕಾ ಮತ್ತು ಇವರು ಏನಿರ್ತಾರೆ ನಮ್ರತ ವೀಡಿಯೋ ನೋಡಿ ಶಾಕ್ ಆಗಿತ್ತಾ ರಾಧಿಕಾ ಬಂದಿರ್ತಾಳಲ್ಲ ತುಂಬ ಅಂದರೆ ತುಂಬ ಶಾಕ್ ಆಗಿತ್ತಾ ಮತ್ತು ಅವಾಗ ಇದು ವೀಡಿಯೋದು ಮುಚ್ಚಿಡ್ಬೇಕಂತ ಹೇಳಿ ಅವ್ರ ಅತ್ತೆನ ಹಗ್ ಮಾಡ್ಕೊಂಡು ಏನಮ್ಮ ಎದಕ್ಕೆ ಹಿಂಗೆ ಮಾಡ್ತೀವಿ ಅಂದರೆ ಅಲ್ಲ ಅತ್ತೆ ಅದು ನನಗೆ ರೂಮಲ್ಲಿ ದೇವ್ ಮತ್ತು ಪವಿತ್ರ ಇಬ್ಬರು ಕ್ಲೋಸ್ ಆಗಿರೋದು ನಂಗೆ ನೋಡೋಕ್ಕಾಗ್ತಾಯಿಲ್ಲ ನಂಗೆ ತುಂಬ ಇರಿಟೇಟ್ ಆಗ್ತಾಯಿದೆ ಅಂತೆಲ್ಲ ಸರಿ ಇನ್ಮೇಲೆ ಅವಳ ಆಟ ಎಲ್ಲ ಏನು ನಡೆಯಂಗಿಲ್ಲ ಅಂತೆಲ್ಲ ಹೇಳಿ ರಾಧಿಕಾ ಅಲ್ಲಿ ಹೋಗ್ಬಿಟ್ಟೆ ರಾಧಿಕಾನ ಹಗ್ ಮಾಡ್ಕೊಂಡಿದ್ದ ಅದೇ ಟೈಮಿಗೆ ರಾಧಿಕಾನು ಗೊತ್ತಾಗಲಾರ್ದಾಗ ವಾಟ್ಸಪ್ನಾಗಿರೋ ಎಲ್ಲ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ರಾಧಿಕಾ ರೂಮಿಂದ ಅವಳ ಆಟ ನಡೆಯಲ್ಲ ಅಂತ ಹೋಗ್ಬಿಡ್ದೆ ಅಮ್ಮ ಈ ವಿಡಿಯೋ ನನ್ನ ಹತ್ರ ಇರೋವರೆಗೂ ನನ್ನ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಆವಾಗ ಸರಿ ಅಜ್ಜ ಇದು ಅದು ಸೂಪು ಚೆನ್ನಾಗಿಲ್ಲ ಅಂತ ಹೇಳ್ತೀಯಲ್ಲ ಟೇಸ್ಟ್ ನೀನು ಕುಡಿ ಅಂದರೆ ಮಾವಾರೆ ಅದು ನನ್ನ ಕುಡಿ ನೀನು ಅಂತೆಲ್ಲ ಅವರಮ್ಮನೂ ಬೈದ್ಬಿಡ್ದ ಮಂಗಳಾಗೆ ಹೇಳಿದರೆ ಇವ್ರು ಹೊಸ್ತಲ್ಲ ಇದೆ ನಾನೇನಿಲ್ಲಪ್ಪ ಮಂಗಳನೇ ಕುಡಿಲ್ಲ ನಾನು ಡಯಟಲ್ಲಿದ್ದೀನಿ ಅಂತ ತಾತ ಕುಡಿ ಅಂತ ಜೋರು ಗದರಿಸ್ದ ಆವಾಗ ನಾನು ಅಂತೆಲ್ಲ ಹೇಳಿ ಸ್ವಲ್ಪ ಕುಡಿದ ಇದು ಔಷಧಿ ಅಲ್ರಿ ಹಾಗಾಗಿ ಹಂಗೆ ಅನಿಸುತ್ತೆ ಅಷ್ಟೇ ಅಂತೆಲ್ಲ ಹೇಳಿ ಎಲ್ಲ ಕುಡಿ ಅಂತೆಲ್ಲ ತಾತ ಹೇಳಿದಾರೆ ಎಲ್ಲ ಕುಡಿಸ್ಬಿಡ್ತಾರೆ ತಾತ ಬಿಡಲ್ಲ ಅದೇ ಟೈಮಿಗೆ ಈ ಕಡೆ ದೇವ್ರನ್ನೂ ನೋಡ್ತಾ ಇರ್ತಾನೆ ಎದಕ್ಕೋ ಚಿಕ್ಕಮ್ಮ ಒಂಥರ ರಿಯಾಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತೆಲ್ಲ ಹೇಳಿ ಈ ಕಡೆಯಿಂದ ಹೊರಗಡೆ ಬಂದು ಅಡುಗೆ ಅವ್ರು ಬಿಟ್ಟೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತೆಲ್ಲ ಅಜ್ಜಿ ಹೇಳಿದಾಗ ಅಜ್ಜ ಸರಿ ಆದಷ್ಟು ಬೇಗ ಒಬ್ಬರು ಅಡುಗೆಯವ್ರನ್ನ ಬುಕ್ ಮಾಡೋಣ ಈ ಮನೆಗೆ ಚೆನ್ನಾಗಿರೋ ಅಡುಗೆಯವರು ಪವಿತ್ರ ಒಬ್ಬಳು ಯಾವುದಂತ ಮಾಡ್ತಾರೆ ಅವಳಿಗೆ ಕಷ್ಟ ಆಗ್ತಿದೆ ಅಂತ ಅಜ್ಜ ಹೇಳ್ತಾರೆ ಸರಿ ಬೇಡ ಆ ಥರ ಇಲ್ಲಿ ಎಲ್ಲರೂ ಹೊಸ್ತಲ ಮಂಗಳ ಅಜ್ಜ ಅಜ್ಜಿ ಎಲ್ಲರೂ ಕೂತು ಮಾತಾಡ್ತಾ ಇದೆ ಇದೇ ಟೈಮಿಗೆ ಹೊಸ್ತಲ ಸುಮ್ಮನೆ ಇರಬೇಕು ಮಂಗಳ ಅವರು ಸುಮ್ಮನೆ ಇರಲಾರ್ದ ವಾಶ್ರೂಮಿಗೆ ಪದೇ ಹೋಗ್ತಾ ಇರ್ತಾರೆ ಇಷ್ಟೊತ್ತು ಚೆನ್ನಾಗಿದ್ದಲ್ಲೇ ಇವಾಗ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ತಾತ ಕೇಳಿದಾಗ ಅದು ಚೆನ್ನಾಗಿದ್ದೀರಿ ಇಷ್ಟೊತ್ತು ಇವಾಗ ಸ್ವಲ್ಪ ಸೂಪ್ ಕುಡ್ದು ಇರ್ತಾರೆ ಸೂಪ್ ಕುಡ್ದಾಗಿಂದ ಆ ಥರ ಆಗ್ತಾ ಇದೆನಾ ನೀನು ಅಂತೆಲ್ಲ ಹೇಳಿ ತಾತ ಬೈತಾರ ಯಾಕ್ರಿ ಅಷ್ಟೊಂದು ಕೋಪ ಮಾಡ್ಕೊಂಡ್ರೆ ಅಲ್ಲ ಕಣೆ ನೀನೇ ನೋಡ್ತಾ ಇದ್ದೆ ಇಷ್ಟೊತ್ತು ಚೆನ್ನಾಗಿದ್ಲ ಅಲ್ಲಿ ಇವಾಗ ನೋಡಿದರೆ ಪದೇ ಹೋಗ್ತಾಳ ಬರ್ತಾಳ ಅಂತ ನಾನೇ ಹೋಗಿ ಕರ್ಕೊಂಬರ್ತೇನೆ ಅಂತ ಹೊಸ್ತಲ ಹೋಗಿ ಕರ್ಕೊಂಬರ್ತಾಳೆ ಹೊಸ್ತಲ ಹೋಗಿ ಕರ್ಕೊಂಬಂದಾಗ ಏನಮ್ಮ ಹುಷಾರಿಲ್ಲ ಅಂತ ಅವ್ರ ಮಾವ ಕೇಳಿದಾಗ ಇಲ್ರಿ ಮಾವರೇ ಇಷ್ಟೊತ್ತು ಆರಾಮಿದ್ದೆ ಅದು ಇವಾಗ ಸೂಪು ಅಂತ ಒಂದು ಸಾಂಗ್ ಬಂದಿರುತ್ತೆ ಇದು ಯಾರು ಬರೆಯೋದಕ್ಕತೆ ನನಗಾಗಿ ಬರೆಯೋದಕ್ಕತೆ ಅಂತೆಲ್ಲ ಹೇಳಿ ಯಾಕೋ ಆರಾಮಿಲ್ದಾಗ ಅನ್ನಿಸ್ತದೆ ಇಷ್ಟೊತ್ತು ಚೆನ್ನಾಗಿದ್ರಿ ಇವಾಗ ಯಾಕೋ ಹೊಟ್ಟೆ ನೋವ್ತದೆ ಅದು ಸೂಪು ಅಂತ ಅರ್ಥ ಆಯ್ತಾ ಇಲ್ಲಿ ಹೊಸ್ತಲ ಮತ್ತು ನಮ್ರದ ಕ್ಲಾಸ್ ತೊಗೊಂಡ್ಬಿಡ್ದ ಮಂಗಳಾಗೆ ನನ್ನ ದೇವ್ ಮೇಲೆ ನೀನು ಪ್ರಯೋಗ ಮಾಡ್ತೀಯ ನಮ್ಮ ದೇವ್ ಹೆಲ್ತ್ ಅಪ್ಸೆಟ್ ಮಾಡ್ತೀಯ ಅಂತ ಅದು ನನ್ನ ಮೇಲೆ ಡೌಟಾ ನಿನಗೆ ನಾನೇನೋ ಆ ಪವಿ ಮೇಲೆ ಹೋಗುತ್ತೆ ಅದೆಲ್ಲ ಅಂದ್ಕೊಂಡು ನೀವೇನೇ ಮಾಡೋದಿದ್ರು ಪವಿ ಮೇಲೆ ಮಾಡಿ ನನ್ನ ದೇವ್ ಮೇಲೆ ನೀವೇನು ಮಾಡೋಕ್ಕೆ ಸಂಬಂಧನೇ ಇಲ್ಲ ಅದು ಇಲ್ಲೇನಪ್ಪ ಎಷ್ಟು ವಿಚಿತ್ರವಾಗಿ ಕಾಣಿಸ್ತದೆ ಕೂದಲ ನೋಡಿದೆ ಎಷ್ಟು ಉದ್ದ ಇದು ನೋಡಿದರೆ ಟ್ರಿಮ್ ಮಾಡಿಲ್ಲ ಬಿಯರ್ಡ್ ಹಿಂಗಿದೆ ಅಂತೆಲ್ಲ ಹೇಳಿದ ವಿಶಾಲ್ ಅಂತಾನೆ ವಿಶಾಲಿಲ್ಲ ಏನು ಹೇಳಿ ಅಂತ ಪವಿತ್ರ ಬಂದಾಗ ಅದು ಸ್ವಲ್ಪ ಟ್ರಿಮ್ ಮಾಡಿ ಕೊಡ್ತೀರಾ ನನಗೆ ಅಂತೆಲ್ಲ ಹೇಳ್ತಾ ನೀವು ಸ್ವಲ್ಪ ಟ್ರಿಮ್ ಮಾಡಿ ಕೊಡ್ತೀರಾ ಅಂದಾಗ ನಾನು ಇಲ್ಲಪ್ಪ ಇಲ್ಲ ತಾತನ ಕರಿತೀನಿ ಅಂತೇಳಿ ತಾತನ ಹೋಗಿ ನಾನು ಹೇಳಿದೆ ತಾತ ನಿಮಗೆ ಹೇಳಿದ್ರೆ ಸುತ್ತಿ ಬಳಸಿ ಮಾಡಿಬಿಟ್ಟು ಡೈರೆಕ್ಟ್ ಮಾಡಿಬಿಟ್ರೆ ಆಯ್ತಲ್ಲ ಅಂತೆಲ್ಲ ಹೇಳಿ ಟ್ರಿಮ್ಮರ್ ಕಾಯ ಕೊಡಿದೆ ಟ್ರಿಮ್ಮರ್ ಕಾಯ ಕೊಡ್ಬೇಕು ಆ ಟ್ರಿಮ್ಮರ್ ವೈಬ್ರೇಟ್ ಆದ್ಕೊಳ್ಳೆ ಬಿಸಾಕ್ಬಿಡ್ತಾಳೆ ಪವಿತ್ರ ಬಿಸಾಕಿದ್ಕೊಳ್ಳೆ ಆವಾಗ ಏನ್ರಿ ಇದು ಅಂತೆಲ್ಲ ಅದು ಹಂಗೆ ವೈಬ್ರೇಟ್ ಆಗೋದು ಅದಕ್ಕೆ ಯಾಕ್ರಿ ಅಷ್ಟೊಂದು ನೀವು ಭಯ ಪಡ್ತೀರಿ ಅಂತೆಲ್ಲ ಹೇಳ್ದೆ ಸರಿ ಮಾಡಿಕೊಡ್ರಿ ಟ್ರಿಮ್ ಅಂತೆಲ್ಲ ಹೇಳ್ದೆ ಅದು ನಾನು ಅಂತೆಲ್ಲ ಗೊಣಗ್ತಾ ಇದ್ದೆ ಅದೇ ಟೈಮಿಗೆ ಟ್ರಿಮ್ಮರ್ ಸ್ಟಾರ್ಟ್ ಮಾಡಿದಾಗ ಆ ಕಡೆಯಿಂದ ಡಿಂಪಿ ಸೈಲೆಂಟಾಗಿ ಬಂದಿರ್ತಾಳೆ ಇಷ್ಟು ದಿವಸ ಇರಲ್ಲ ಈ ಮಗು ಪಾರ್ಟ್ ಇವಾಗ ಮತ್ತೆ ಆ ಮಗು ಹಿಂದೆಯಿಂದ ಬಂದಿರ್ತೈತಿ ಹಿಂದೆಯಿಂದ ಬಂದು ಇವ್ರು ಗೊತ್ತಿರಲ್ಲ ಟ್ರಿಮ್ ಮಾಡಬೇಕು ಅಂತ ಅದೇ ಟೈಮಿಗೆ ಮಗು ಬಂದು ಹೇ ಅಂತ ಜೋರು ಆರಿಸಿದಾಗ ಅವರು ಪವಿತ್ರ ಇದ್ದಾಳಲ್ಲ ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾರೆ
ತುಂಬ ಶಾಕಾಗಿ ಆವಾಗ ಏ ಡಿಂಪಿ ಅಂತ ಬೈತಾರೆ. ಆವಾಗ ಹೆದರ್ಕೊಂಡ್ಯಾ ನೀನು ಅಂತೆಲ್ಲ ಪವಿನ ಕೇಳ್ದಲ್ಲ. ಯಾಕೆ ಅಷ್ಟು ಜೋರು ಕೂಗ್ಕೊಂಡ್ಯಾ ಅಂತೆ, ಸುಮ್ಮನೆ ಅಂತೆಲ್ಲ ಹೇಳ್ತಾ ಹೆದ್ರ್ಕೊಂಡು ಟ್ರಿಮ್ಮರ್ ಬಿಸಾಕ್ಬೇಕಾದ್ರೆ ಪವಿತ್ರ ದೇವ ತಲೆಗೆ ಡಿಕ್ಕಿ ಹೊಡೆದಿದ್ದ. ಪವಿತ್ರ ದೇವ ತಲೆಗೆ ಡಿಕ್ಕಿ ಹೊಡೆದಾಗ ಆವಾಗ ಡಿಂಪಿ ಕ್ಲಾಪ್ಸ್ ಹಾಕಿ ನಗ್ತಾ ಇರ್ತಾವೆ. ಒಂದು ಡಿಕ್ಕಿ ಹೊಡೆದ್ರೆ ಕೊಂಬು ಬರ್ತಿತ್ತು, ನಿನಗೆ ಗೊತ್ತಾ? ಒಂದು ಡಿಕ್ಕಿ ಹೊಡಿಬಾರ್ದು, ಇನ್ನೊಂದು ಡಿಕ್ಕಿ ಹೊಡಿಬೇಕು ಅಂತ. ಹೌದಾ ಅಂತೆಲ್ಲ ಹೇಳ್ದೆ. ನಿನಗೆ ಯಾರು ಹೇಳ್ಕೊಟ್ರು ಇದೆಲ್ಲ ಅಂತೆಲ್ಲ ಹೇಳುವಾಗ ಡಿಂಪಿ ಹತ್ತಿರ ಬಂದು ಪವಿನ ಬಗ್ಗಿಸಿ ಪವಿ ದೇವ ತಲೆಗೆ ಡಿಕ್ಕಿ ಹೊಡೆಸ್ಬಿಡ್ತಾ. ಆವಾಗ ಫೋನ್ ಬರುತ್ತೆ. ಫೋನ್ ಬಂದಾಗ ಈ ಕಡೆ ಇವ್ರು ಹೋಗಿ ಫೋನಲ್ಲಿ ಮಾತಾಡ್ತಾ ಪವಿತ್ರ ಈ ಡಿಂಪಿನ ಕಚ್ಚುಗುಳಿ ಕೊಟ್ಟು ಆಟ ಆಡಿಸ್ತಾರೆ ತಂದೆವು. ಡಿಂಪಿ ಇದೆಲ್ಲ ಯಾರು ಹೇಳ್ಕೊಟ್ರು ನಿನಗೆ, ಯಾರು ಹೇಳ್ಕೊಟ್ರು ಅಂತ ಕಚ್ಚುಗುಳಿ ಕೊಟ್ಟಿದೆ. ಡಿಂಪಿ ನಗ್ತಾನೆ ಇರ್ತಾಳೆ ಈ ಎಪಿಸೋಡಲ್ಲಿ ಇವತ್ತು. ಸರಿ, ಆಮೇಲೆ ಡಿಂಪಿ ಅಲ್ಲಿಂದ ಹೋದ್ಮೇಲೆ ಮತ್ತೆ ಪವಿತ್ರ ಶೇವ್ ಮಾಡಬೇಕು ಅಂತೆಲ್ಲ ಹೇಳಿ ಮತ್ತೆ ಟ್ರಿಮ್ಮರ್ ತಗೊತ. ಡಿಂಪಿ ಬಂದಿರೋಕ್ಕೆ ದೇವ್ ತುಂಬ ಅಂದರೆ ತುಂಬ ಖುಷಿ ಮಾಡ್ತಾ. ಅದಕ್ಕೂ ಮುಂಚೆ ಆಫೀಸ್ ಕಾಲ್ ಬಂದಿರುತ್ತಲ್ಲ, ಆಫೀಸ್ ಕಾಲ್ ರಿಸೀವ್ ಮಾಡ್ತಾನೆ. ಅದು ಮೇಡಮ್ ದೇವ್ ಸರ್ ಹತ್ರ. ಮತ್ತೆ ದೇವ್ ಸರ್ ಆರಾಮಿಲ್ಲ, 2 ದಿವಸ ಅವ್ರಿಗೂ ಫೋನ್ ಮಾಡಬೇಡ ಅಂತ ಮತ್ತೆ ಮಾಡಿರಲ್ಲ ನೀವು ಅಂತ. ಇಲ್ಲ ಮೇಡಮ್ ಅವ್ರು ಇಂಪಾರ್ಟೆಂಟು ಅಂತ. ಅದೆಲ್ಲ ಗೊತ್ತಿಲ್ಲ ರೀ, ಅವ್ರ ಹೆಲ್ತ್ಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ. ಇಲ್ಲ ಮೇಡಮ್ ಅದು ಸ್ವಲ್ಪ ನಮ್ರತಾ, ನೀವೇನೇ ಇದ್ದರೂ ನಮ್ರತನ ಹತ್ರ ಇಲ್ಲ ಮೇಡಮ್ ಅದು ದೇವ್ ಸಾರ್ಗೆ ಹೇಳೋದು ಇಂಪಾರ್ಟೆಂಟ್ ಇದೆ, ಎಮರ್ಜೆನ್ಸಿ ಅಂದ್ರೂ ಕೇಳೋದಿಲ್ಲ. ಪವಿತ್ರ ಫೋನ್ ಕಟ್ ಮಾಡಿ ಬಂದ್ಬಿಡ್ತಾ. ಈ ಕಡೆ ಮತ್ತೆ ಟ್ರಿಮ್ಮರ್ ತೊಗೊಂಡು ಮತ್ತೆ ಟ್ರಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲಿ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಸಣ್ಣ ಮ್ಯೂಸಿಕ್ ಏನು ಬರುತ್ತೆ, ಜಾಸ್ತಿ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಪವಿತ್ರ ಕಾರಿಡಾರಿಂದ ನಡ್ಕೊತಾ ಹೋಗ್ತಾ ಇರ್ತಾ. ಆ ಪ್ಯಾಸೇಜಲ್ಲಿ ನಡ್ಕೊತಾ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ರಾಧಿಕಾ ಅವ್ರು ಬಂದು ಕೈ ಹಿಡ್ಕೊಂಡು, ನೀನು ದೇವಿಂದ ದೂರ ಹೋಗ್ಬಿಟ್ಟು ನನಗೂ ನನ್ನ ಮಗನ ಮಧ್ಯದಲ್ಲಿ ಅಂತರ ತಂದಿಟ್ಬಿಟ್ಟು ನೀನು ದೂರ ಹೋದರೆ ನಾನು ನನ್ನ ಮಗ ಖುಷಿಯಾಗಿ ನೆಮ್ಮದಿಯಿಂದ ಇರ್ತೀವಿ. ನೀನು ದೇವಿಂದ ದೂರ ಇರೋದಕ್ಕೆ ಸಾಧ್ಯ ಆದಷ್ಟು ದೂರ ಇರೋದು ಕಲಿ, ಅವನ್ನ ಮರ್ತು ಬಿಡು ನೀನು ಅಂತೆಲ್ಲ ರಾಧಿಕಾ ಅವ್ರು ಹೇಳಿದಾಗ ಪವಿತ್ರ ಇದನ್ನು ಕೇಳಿಸ್ಕೊಂತು ಅಳ್ಕೊಂತ ಸುಮ್ಮನೆ ಹೋಗ್ಬಿಡ್ತಾಳೆ ಅಲ್ಲಿ. ಇದು ಅಂದರೆ ಇವತ್ತು ಫ್ರೈಡೇ ಎಪಿಸೋಡ್ ಆಗಿರುತ್ತೆ. ಇದು ಇವತ್ತಿನ ಎಪಿಸೋಡ್ ಚೆನ್ನಾಗಿದೆ. ವಾಸ್ತಲ ಅವರು ಅದೇನೋ ಸೂಪ್ ಅಂತ ಹೇಳಿ ಕುಡಿಸಿ ಮೋಷನ್ಸ್ ಆಗಬೇಕು, ರಾಧಿಕಾಗೂ ಅಕ್ಕಗೂ ಜಗಳ ಆಗಬೇಕು ಅಂತೆಲ್ಲ ಮಾಡಿರ್ತಾರೆ. ಈ ಪ್ರಯೋಗ ಎಲ್ಲ ಮಂಗಳ ಮೇಲೇ ಬಂದಿರ್ತದೆ. ಇದೆಯಲ್ಲ ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ನಾಳೆ ಎಪಿಸೋಡಲ್ಲಿ ಆಫೀಸ್ ಕಡೆಯಿಂದ ಮತ್ತು ನಮ್ರತಾ ಕಡೆಯಿಂದ ಪ್ರಾಬ್ಲಮ್ ಆಗಿ ರಾಧಿಕಾ ಮತ್ತು ಪವಿತ್ರಗೂ ಸ್ವಲ್ಪ ಇದಾಗುತ್ತೆ.